ತಿಂಡಿ ಎಲ್ಲ ಆಯ್ತಾ? ನೋಡಿ ಇಲ್ಲಿ ಮಳೆ ಬರ್ತಾ ಉಂಟು. ಬೆಳಿಗ್ಗೆ ಬೆಳಿಗ್ಗೆ ತೋಟಕ್ಕೆ ಬಂದದ್ದು ಎಂತಕ್ಕೆ ಗೊತ್ತುಂಟಾ? ಈ ಮಳೆ ಬರುವಾಗ ತೆಂಗಿನಕಾಯಿ ಬೊಳ್ಳಕ್ಕೆ ಹೋಗ್ತದೆ. ಇದು ತೆಂಗಿನಕಾಯಿ ಬೀಳ್ತಾ ಇಲ್ಲ, ನೀರಿಗೆ ಹೋಗ್ತದೆ. ಅದನ್ನು ಇಡಲಿಕ್ಕೆ ಬಂದದ್ದು. ಎಲ್ಲರೂ ಏಡಿ ಇಡಲಿಕ್ಕೆ ಹೋದ್ರೆ ನಾನು ತೆಂಗಿನಕಾಯಿ ಇಡಲಿಕ್ಕೆ ಬಂದದ್ದು. ಹಾಗೆ ನೋಡಿ ಬರುವ ಅಂತೇಳಿ ನೋಡುವಲ್ಲ. ತೆಂಗಿನಕಾಯಿ ಸಿಕ್ಕಿದ್ರೆ ಸಿಗ್ತದೆ, ಇಲ್ಲದಿದ್ರೆ ಬೇಡ. ತೆಂಗಿನಕಾಯಿ ಸಿಗುದು ಅಂದಾಜು ಕಾಣುದಿಲ್ಲ ಮಾರಾಯರೆ. ಎಂತ ಗೊತ್ತುಂಟ, ಒಂದೊಂದು ತೆಂಗಿನಕಾಯಿ ಇಲ್ಲ ಅಲ್ಲಿ. ಇನ್ನು ಇಡೀ ದಿನ ಕಾಯ್ಬೇಕು ತೆಂಗಿನಕಾಯಿ ಸಿಗ್ತದೆ ಇಲ್ವಾ ಅಂತೇಳಿ. ಸೀದಾ ಮನೆಗೆ ಹೋಗುದು. ಈ ಮನುಷ್ಯರಿಗುಂಟಲ್ಲ ಕೆಲವೊಂದ್ಸಲ ಚರ್ಬಿ ಜಾಸ್ತಿ ಆಗುದು ಗೊತ್ತುಂಟ ನಿಮ್ಗೆ? ಚರ್ಬಿ ಅಂತ ಹೇಳಿದ್ರೆ ಎಂತ ಗೊತ್ತುಂಟಾ? ಕೊಬ್ಬು. ಈಗ ಬೈಯುದೆಲ್ಲ ಕೇಳಿದಿರಲ್ಲ ನಿಮ್ಗೆ, ಕೊಬ್ಬು ಜಾಸ್ತಿ ಆಗಿದೆ, ನಿಮ್ಗೆ ಚರ್ಬಿ ಜಾಸ್ತಿ ಆಗುಂಟ ಅಂತ ಹೇಳಿ ಒಂದು ಬೈಯುದು ಕೇಳುದು ನಿಮ್ಗೆ ಗೊತ್ತಿರ್ಬೋದು. ಚರ್ಬಿ ಹಾಗೆ ಇದ್ರೊಳಗೆ ಉಂಟಲ್ಲ ಚರ್ಬಿ ಉಂಟು. ಇದು ಸಾಧಾರಣದಲ್ಲಿ ಉಂಟಲ್ಲ, ನಮಗೆಲ್ಲ ಚರ್ಬಿ ತೆಗಿಲಿಕ್ಕೆ ಆಗುದಿಲ್ಲ. ಇದು ನಾನು ಚರ್ಬಿ ತೆಗಿಸಿ ತಂದಿದ್ದೇನೆ, ನಿಮ್ಗೆ ಈ ಚರ್ಬಿಯನ್ನು ತೋರಿಸ್ಲಿಕ್ಕೆ ಉಂಟು. ಈ ಚರ್ಬಿ ನೋಡಿ, ಇದುವೇ ನೋಡಿ ಚರ್ಬಿ, ಮೀನಿನ ಚರ್ಬಿ. ಕೊಬ್ಬು ಉಂಟಲ್ಲ, ನಿಮ್ಗೆ ಒಂದು ಹತ್ತಿರದ ತೋರಿಸುವ. ಎಲ್ಲ ಕೆಲವರಿಗೆ ಅಂದಾಜು ಆಗುದಿಲ್ಲ ಎಂತ ಅಂತ ಹೇಳಿ. ನೋಡಿ ಹಿಂಗೆ ಬೇಕಲ್ಲ ಚರ್ಬಿ, ಇನ್ನದು ಚರ್ಬಿ ತೆಗಿಲಿಕ್ಕೆ ಉಂಟು. ಇಲ್ಲಿ ನೋಡು, ಇದು ಚರ್ಬಿ ನೋಡು ಮೀನಿದ್ದು. ಅದೇ ರೀತಿ ಇನ್ನಸ ಚರ್ಬಿ ತೆಗಿಲಿಕ್ಕೆ ಉಂಟು. ಇದುವೇ ನೋಡಿ ಮೀನಿನ ಚರ್ಬಿ. ಇದು ಮೀನಿನ ಮಾರ್ಕೆಟ್ ಅಲ್ಲಿ ಕೊಟ್ಟದ್ದು ನಮಗೆ. ಕೊಬ್ಬು ಉಂಟಲ್ಲ ಮೀನಿದ್ದು, ಅದುವೇ ಚಂದ ಮಲ್ಲಿಗೆ ಇದಾಗೆ ಉಂಟು ನೋಡಿ. ಬಾಸ ಮೀನು ಅಂತ ಉಂಟು, ಬಾಸ ಮೀನಿನ ಚರ್ಬಿ ಇದು. ಇದು ಬೇಯಿಸಿ ತಿನ್ಬೋದು, ನಾವೆಲ್ಲ ತಿನ್ನುದಿಲ್ಲ. ಮತ್ತೆ ನಮಗೆ ಚರ್ಬಿ ಜಾಸ್ತಿ ಆಗುದು ಬೇಡ. ನಿನ್ನ ಚರ್ಬಿಗ ಬಿಡಿಸ್ಲಿಕ್ಕೆ ಉಂಟು, ಗಡಿ ಗಡಿಗೆ ಕೂಗ್ತಾ ಉಂಟು. ಈಗ ನಿನ್ನ ಚರ್ಬಿ ಬಿಡಿಸ್ಬೇಕಾ? ಇದನ್ನು ಬೇಯಿಸಿ ಉಂಟಲ್ಲ, ಇದ್ರ ಸಂಸಾರಕ್ಕೆಲ್ಲ ಹಾಕ್ಲಿಕ್ಕೆ ಉಂಟು. ಈಗ ಇದನ್ನು ತಿನ್ಬೋದಂತೆ, ಮನುಷ್ಯರು ಕೂಡ ಅಡುಗೆ ಮಾಡಿ ತಿನ್ಬೋದು. ಆದ್ರೆ ನಾವು ಇದಕ್ಕೆ ಹಾಕುದು. ಇದಕ್ಕಿಂತ ಮುಂಚೆ ನೋಡಿದೀರಾ ಕೊಬ್ಬು, ಮೀನಿನ ಕೊಬ್ಬನ್ನು? ಹಾಗೆ ಮನುಷ್ಯರಲ್ಲಿ ಸಹ ಕೊಬ್ಬು ಇರ್ತದೆ ಅಂತೆ. ಹಾಗೆ ಎಂತ ಇಲ್ಲ. ಮತ್ತೆ ಸಿಗುವ, ಇನ್ನು ಬರ್ತೇನೆ ವಾಪಸ್. ಬಾಯ್.